ಸರ್ ನನ್ನ ಹೆಸರು ಧನಂಜಯ ರಾಮಚಂದ್ರ ಅಂತ. ರ್ಯಾಂಕ್ ಬಂದು 554 ಇದೆ ಸರ್ ಈ ಸಲ. ಪ್ರೈಮರಿ ಸ್ಕೂಲು ಮತ್ತು ಹೈಸ್ಕೂಲು ನಾನು ನಮ್ಮೂರಲ್ಲೇ ಕಲ್ತಿದ್ದು ಸರ್, ಗೌರ್ಮೆಂಟ್ ಸ್ಕೂಲು ಕನ್ನಡ ಮೀಡಿಯಮ್ಮು. ಸರ್ ನನ್ನ ತರಬೇತಿ ನಾನು ಹೈದರಾಬಾದಲ್ಲಿ ತೊಗೊಂಡಿದ್ದೆ. ನವೆಂಬರ್ಗೆ ಕೋವಿಡ್ ಬಂದುಬಿಡ್ತು. ನಮ್ಮ ಮನೆಯಲ್ಲಿ ಒಂದು ಕೊಟ್ಟಿಗೆ ಇದೆ, ಆ ಕೊಟ್ಟಿಗೆಯಲ್ಲೇ ಒಂದು ರೂಮನ್ನು ಬಿಟ್ಕೊಟ್ರು ನನಗೆ. ನನ್ನ ಫಸ್ಟ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದು ಅಲ್ಲೇ ಓದ್ಕೊಂಡು, ಹಳ್ಳಿಲೇ ಓದ್ಕೊಂಡು. ಸರ್ ಅಂದರೆ ಬೇಸಿಕ್ ಸಬ್ಜೆಕ್ಟು ಮತ್ತು ಸೆಕೆಂಡರಿ ಸಬ್ಜೆಕ್ಟ್ ಅಂತ ಎರಡು ರೀತಿ ಡಿವೈಡ್ ಮಾಡ್ಕೋಬೋದು ಸರ್ UPSC ಸಬ್ಜೆಕ್ಟ್ಗಳನ್ನು. ಸರ್ ನಾನು ಮತ್ತು ಜವಳಿ ಸರ್ರೇ ಅದಕ್ಕೆ ಉತ್ತಮವಾದಂಥ ಉದಾಹರಣೆ. ನಾವು ಕೂಡ ಹಳ್ಳಿಯಿಂದ ಬಂದಂಥವ್ರೆ. ಮೇನ್ಸ್ ಫೇಲ್ ಆಗ್ಬೋದು ಅಂತ ಅನ್ಕೋಬಿಟ್ಟಿದೆ ಸರ್. ಏನಕ್ಕೆ ಅಂದರೆ ನಾನು ಅಷ್ಟು ಪ್ರಿಪ್ರೇಷನ್ ಮಾಡಲಿಲ್ಲ. ಟಾಪ್ ಸ್ಟೂಡೆಂಟ್ಗಳೇ UPSC ಕ್ಲಿಯರ್ ಮಾಡ್ತಾರೆ ಅನ್ನುವಂಥದ್ದು ನಾನು ನಂಬಲ್ಲ ಸರ್. ಹಲವಾರು ನೋಟ್ಸ್ಗಳನ್ನು ತರಿಸ್ತಾರೆ ಆಚಾರ್ಯ ಅಕಾಡೆಮಿಯಲ್ಲಿ. DK ರವಿ ಅವರು ಸರ್ವಿಸನ್ನು ನೋಡ್ತಾ ನಮಗೆ IAS ಬಗ್ಗೆ ಐಡಿಯಾ ಸಿಕ್ತು ಸರ್. ಸರ್ ನನ್ನ ಹೆಸರು ಧನಂಜಯ ರಾಮಚಂದ್ರ ಅಂತ. ನಂದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಕರಡಹಳ್ಳಿ. ನನ್ನ ರ್ಯಾಂಕ್ ಬಂದು 554 ಇದೆ ಸರ್ ಈ ಸಲ. ಇದುವರೆಗೂ ನಾನು 5 ಅಟೆಂಪ್ಟ್ ಕೊಟ್ಟಿದ್ದೀನಿ UPSCಯಲ್ಲಿ. 2019ರಲ್ಲಿ ನನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದು. 7 ಇಯರ್ಸ್ ಜರ್ನಿ. ಈ 5 ಅಟೆಂಪ್ಟಲ್ಲಿ 4 ಮೇನ್ಸ್ ಬರೆದಿದ್ದೀನಿ ಸರ್. 3 ಬಾರಿ ಇಂಟರ್ವ್ಯೂ ಕೊಟ್ಟಿದ್ದೀನಿ. ಸೊ ಈ ಬಾರಿ ಸೆಲೆಕ್ಟ್ ಆಗಿದೆ ಸರ್. ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳಿ ಸರ್. ಪ್ರೈಮರಿ ಆಯಿತು, ಆಮೇಲೆ ಹೈಯರು, ಕಾಲೇಜು ಎಲ್ಲ. ಸರ್ ಪ್ರೈಮರಿ ಸ್ಕೂಲು ಮತ್ತು ಹೈಸ್ಕೂಲು ನಾನು ನಮ್ಮೂರಲ್ಲೇ ಕಲ್ತಿದ್ದು ಸರ್, ಗೌರ್ಮೆಂಟ್ ಸ್ಕೂಲು ಕನ್ನಡ ಮೀಡಿಯಮ್ಮು. ಸೊ ಅಲ್ಲೇ ನಮಗೆ ಹಲವಾರು ಜನ ಒಳ್ಳೆ ಟೀಚರ್ಗಳು ಸಿಕ್ಕಿದ್ರು. ಪ್ರೈಮರಿ ಸ್ಕೂಲಲ್ಲಿ ನಮಗೆ ದೇವರಾಜ್ ಸರ್ ಅಂತ, ಹೇಮಲತಾ ಮ್ಯಾಮ್ ಅಂತ, ಅಪ್ಪಾಜಿ ಗೌಡರು, ಈ ರೀತಿ ಹಲವಾರು ಜನ ಉತ್ತಮವಾದ ಟೀಚರ್ಗಳು ಸಿಕ್ಕಿದ್ರು. ಹೈಸ್ಕೂಲಲ್ಲೂ ಕೂಡ ನಮಗೆ ಮಾಲತೇಶ್ ಸರ್ ಅಂತ, ರವಿ ಸರ್ ಅಂತ, ಸುನೀತಾ ಮ್ಯಾಮು, ಅದಾದಮೇಲೆ ಆಫ್ಷಾನ್ ಮ್ಯಾಮ್ ಅಂತ. ಸೊ ಈ ರೀತಿ ಹಲವಾರು ಜನ, ಈಶ್ವರ್ ಸರು. ಸೊ ಈ ರೀತಿ ಉತ್ತಮವಾದಂಥ ಟೀಚರ್ಗಳು ಸಿಗ್ತಾ ಬಂದರು. ಅಲ್ಲೇ ನಮಗೊಂದು ಮೋಟಿವೇಶನ್ ಕೊಡ್ತಾ ಬಂದರು ಸರ್. PUC ಬಂದು ನಾನು ಮೈಸೂರಲ್ಲಿ ನೌಕೀಸ್ PU ಅಕಾಡೆಮಿ ಅಂತ ಕಲ್ತಿದ್ದು ಸರ್. ಸೈನ್ಸ್ ತೊಗೊಂಡಿದ್ದು. ಅಲ್ಲಿ ನಮಗೆ ಇಂಗ್ಲೀಷ್ ತುಂಬ ಕಷ್ಟ ಆಗ್ತಾ ಬರ್ತಿತ್ತು. ನಮ್ಮ ರಮ್ಯಾ ಮ್ಯಾಮ್ ಅಂತ ಇಂಗ್ಲೀಷ್ ಟೀಚರು. ಸೊ ಅವ್ರು ನನಗೆ ಸ್ವಲ್ಪ ಸಹಾಯ ಮಾಡ್ತಾ ಬಂದರು. ನಂತರ ಅದಾದಮೇಲೆ ನಾನು PES ಕಾಲೇಜಲ್ಲಿ, ಮಂಡ್ಯ PES ಕಾಲೇಜಲ್ಲಿ ಡಿಗ್ರಿ ಮಾಡಿದ್ದು. ಬೇಸಿಕ್ ಸೈನ್ಸು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಸರ್. 2019ಗೆ ಮುಗೀತು. ಅದಾದಮೇಲೆ ಸಂಪೂರ್ಣವಾಗಿ UPSCನೇ ಮಾಡ್ತಾಯಿದ್ದೀನಿ ಸರ್. ನಿಮ್ಮ UPSC ಜರ್ನಿ ಸ್ಟಾರ್ಟ್ ಆಗಿದ್ದು ಯಾವಾಗ ಮತ್ತು UPSC ಇದೆ ಅಂತ ನಿಮ್ಗೆ ಗೊತ್ತಾಗಿದೆ ಯಾವಾಗ? ಸರ್ UPSC ಬಗ್ಗೆ ಐಡಿಯಾ ಸಿಕ್ಕಿದ್ದು ನಮಗೆ DK ರವಿ ಅವರು ಸರ್ವಿಸನ್ನು ನೋಡ್ತಾ ನಮಗೆ IAS ಬಗ್ಗೆ ಐಡಿಯಾ ಸಿಕ್ತು ಸರ್. ಅದಾದಮೇಲೆ ನಂದಿನಿ ಮ್ಯಾಮ್ ಯಾವಾಗ ಆಲ್ ಇಂಡಿಯಾ ರ್ಯಾಂಕ್ 1 ಬಂದರು ಕರ್ನಾಟಕದಲ್ಲಿ. ಸೊ ಆಗ UPSC ಸಾಧಕರು ಅನ್ನೋವಂಥ ಒಂದು ಇದು ನಮಗೆ ಪರಿಚಯ ಆಗ್ತಾ ಬಂತು. ಸೊ ಅದಾದಮೇಲೆ ನಮಗೆ ಈ ವೀಕೆಂಡ್ ವಿತ್ ರಮೇಶ್ಗಳಲ್ಲಿ ಗೆಸ್ಟ್ಗಳು ಬಂದಾಗ ಅದನ್ನು ನೋಡಿ ಸ್ವಲ್ಪ ಐಡಿಯಾ ಸಿಗ್ತಾ ಬಂತು. ಅದಾದಮೇಲೆ ನಾವು ಸ್ಟಾರ್ಟ್ ಮಾಡಿದ್ದು ಸರ್. 2019 ಜೂನ್ 13 ನಾನು UPSC ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದು. ಮೇ 30ಗೆ ನಾನು ಹೈದರಾಬಾದಿಗೆ ಹೋಗಿದ್ದೆ ಸರ್. ಜೂನ್ 13ಇಂದ ಸ್ಟಾರ್ಟ್ ಮಾಡಿದ್ದು. ಆಗ್ಲಿಂದ ನಡೀತಾ ಇದೆ ಸರ್ UPSC. ಸ್ಟಾರ್ಟಿಂಗಿಂದ ತಯಾರಿ ಯಾವ ರೀತಿ ಇತ್ತು ವಿತ್ ನೋಟ್ಸ್ ಸರ್? ಸರ್ ಸ್ಟಾರ್ಟಿಂಗಲ್ಲಿ ನಾನು ಅಷ್ಟಾಗಿ ಅಂದರೆ ಗೊತ್ತಿರ್ತಿರ್ಲಿಲ್ಲ ಸರ್. ಫಸ್ಟ್ 4 ಮಂತು ನಮಗೇನು ನಡೀತಿದೆ ಅನ್ನೋಂಥದ್ದು ಗೊತ್ತಿರಲಿಲ್ಲ. ಎಷ್ಟೋ ಸಲ ಸಿಕ್ಕಾಬಟ್ಟೆ ಬೇಜಾರಾಗಿ ಹತ್ತಿರೋದು ಕೂಡ ಉಂಟು. ಏನಕ್ಕೆ ಅಂದರೆ ಏನೂ ಗೊತ್ತಾಗ್ತಿಲ್ಲ, ಹಳ್ಳಿಯಿಂದ ಬಂದಿದ್ದೀವಿ, ಕನ್ನಡ ಮೀಡಿಯಮ್ಮು, ಕರೆಕ್ಟಾಗಿ ಅರ್ಥ ಆಗ್ತಿದೆಯಾ ಇಲ್ವಾ. ಸೊ ಒಂದು ಸ್ವಲ್ಪನೂ ಆಗ್ತಿರಲಿಲ್ಲ. ಮತ್ತು ನಾನು ನಮ್ಮ ಪರಿಚಯ ಇರೋಂಥವ್ರಿಗೆಲ್ಲ ಕಾಲ್ ಮಾಡಿ ಕೇಳಿದಾಗಲೂ ಕೂಡ ಅವರು ಅಷ್ಟು ನನಗೆ ಕರೆಕ್ಟ್ ರೆಸ್ಪಾನ್ಸು ಸಿಗಲಿಲ್ಲ. ಸೊ ಅಂದರೆ ಸಿಕ್ಕಾಬಟ್ಟೆ ಇದಾಗ್ತಾ ಬರ್ತಿತ್ತು ಸರ್, ಪ್ರೆಷರ್ ಆಗ್ತಾ ಬರ್ತಿತ್ತು. ಅದಾದಮೇಲೆ ಒಂದು ಹತ್ತತ್ರ 100-120 ಸ್ಟ್ರಾಟಜಿ ವಿಡಿಯೋಗಳು, ಟಾಪರ್ ಸ್ಟಾಕ್ಗಳು, ಟೆಡ್ ಟಾಕ್ಗಳು ಇವನ್ನೆಲ್ಲ ಕೇಳಿದಾಗ, ಒಂದು ಸ್ವಲ್ಪ ಇಂಟರ್ವ್ಯೂಗಳು ಇವನ್ನೆಲ್ಲ ನೋಡಿದಾಗ ಒಂದು ಐಡಿಯಾ ಸಿಕ್ತು ಸರ್. UPSC ಅಂದರೆ ಯಾವ ರೀತಿ ಇರುತ್ತೆ, ಯಾವ ರೀತಿ ಮಾಡಬೇಕು ಅಂತ. ಆಗ್ಲಿಂದ ಸ್ವಲ್ಪ ಜಾಸ್ತಿ ಒಂದು ಟೈಮ್ ಟೇಬಲನ್ನು ಹಾಕ್ಕೊಂಡು, ಅಂದರೆ ರ್ಯಾಂಡಮಾಗೆ ಮಾಡ್ತಿದ್ದೆ, ಬಟ್ ಟೈಮ್ ಟೇಬಲ್ ರೀತಿ ಫಾಲೋ ಮಾಡ್ಕೊಳ್ತಾ ಬಂದೆ ಸರ್. ಫಸ್ಟ್ ಅಟೆಂಪ್ಟು ಕಂಪ್ಲೀಟ್ಲಿ ಪ್ರಿಲಿಮ್ಸ್ ಮೇಲೆ ಫೋಕಸ್ ಮಾಡಿದೆ. ಅದು ನನ್ನ ಬಿಗ್ಗೆಸ್ಟ್ ಮಿಸ್ಟೇಕು. ಏನಕ್ಕೆ ಅಂದರೆ ಮೇನ್ಸು ಪ್ರಿಲಿಮ್ಸ್ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಿತ್ತು, ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಅಟೆಂಪ್ಟ್ ಪ್ರಿಲಿಮ್ಸ್ ಕ್ಲಿಯರ್ ಆಯಿತು, ಮೇನ್ಸ್ ಆಗಲಿಲ್ಲ. ಜಸ್ಟ್ 4 ಮಾರ್ಕ್ಸಲ್ಲಿ ಮಿಸ್ ಆಯಿತು. ಸೆಕೆಂಡ್ ಅಟೆಂಪ್ಟು ನನಗೆ ಕೋವಿಡ್ ಬಂತು, ಪ್ರಿಲಿಮ್ಸ್ ಆಗಲಿಲ್ಲ. ಅದಾದಮೇಲೆ ಥರ್ಡ್ ಅಟೆಂಪ್ಟಿಂದ ಇಂಟರ್ವ್ಯೂಗೆ ಹೋಗ್ತಾನೆ ಇದ್ದೀನಿ ಸರ್. ಹತ್ತತ್ರ ಬಂದು ಮಿಸ್ ಆಗ್ತಾ ಇತ್ತು. ಸೊ ಈ ರೀತಿ ಕ್ಲಿಯರ್ ಆಯಿತು ಸರ್. ನೀವು ತರಬೇತಿ ಎಲ್ಲೆಲ್ಲಿ ತೊಗೊಂಡಿದ್ರಿ ಮತ್ತು UPSC ಕ್ಲಿಯರ್ ಮಾಡೋಕ್ಕೆ ತರಬೇತಿ ಬೇಕಾ ಅಂತ? ಸರ್ ನಾನು ತರಬೇತಿ ಹೈದರಾಬಾದಲ್ಲಿ ತೊಗೊಂಡಿದ್ದೆ. ಹೈದರಾಬಾದಲ್ಲಿ ಫಸ್ಟು ಒಂದು 4 ತಿಂಗಳು ಚೆನ್ನಾಗೇ ನಡೀತು ಸರ್. ಅದಾದಮೇಲೆ ನವೆಂಬರ್ಗೆ ಕೋವಿಡ್ ಬಂದುಬಿಡ್ತು. ಸೊ ಯಾವಾಗ ಕೋವಿಡ್ ಬಂತು ಕ್ಲಾಸ್ಗಳು ಕರೆಕ್ಟಾಗಿ ಆಗಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಬಿಟ್ಟು ಬಂದುಬಿಟ್ಟು, ಅದಾದ ಮೇಲೆ ಕೋಚಿಂಗ್ ಬೇಕಾ ಅಂತ ಏನಾದರೂ ಕೇಳಿದ್ರೆ ಸರ್, ಇಫ್ ಯು ಬಿಲಾಂಗ್ ಟು, ಅಂದರೆ ಒಂದು ಲೋವರ್ ಮಿಡಲ್ ಇನ್ಕಮ್ಗೆ ಬಿಲಾಂಗ್ ಆಗಿ ಪುವರ್ ಇದ್ದು ನಿಮಗೆ ಅಮೌಂಟ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಮಾರ್ಗದರ್ಶಕರಂತೂ ಬೇಕೇ ಬೇಕು ಸರ್. ಅದಕ್ಕೋಸ್ಕರ ರಾದರ್ ದೆನ್ ಗೋಯಿಂಗ್ ಫಾರ್ ಬಿಗ್ಗರ್ ಇದು ಇನ್ಸ್ಟಿಟ್ಯೂಟ್ಗಳು ಅನ್ನೋದಕ್ಕಿಂತ ಸೊ ಕಡಿಮೆ ದುಡ್ಡಲ್ಲೇ ಒಂದು ಉತ್ತಮವಾದಂತಹ ಕೋಚಿಂಗನ್ನು ಕೊಡ್ತಾ ಇರೋಂಥ ಇನ್ಸ್ಟಿಟ್ಯೂಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಉತ್ತಮ. ಇಫ್ ಯು ಆರ್ ಅಫೋರ್ಡಬಲ್ ಆಗೋಷ್ಟು ನಿಮ್ಮಲ್ಲಿ ಶಕ್ತಿ ಇದೆ ಅಂತ ಅಂದರೆ
ಸೊ ಕೋಚಿಂಗನ್ನು ತಗೊಳ್ಳೋಂಥದ್ದು ಉತ್ತಮ ಅಂತ ಹೇಳ್ತೀನಿ ಸರ್. ಏನಕ್ಕೆಂದರೆ ಮಾರ್ಗದರ್ಶಕರು ಇಲ್ಲದೆ ಸಾಧ್ಯನೇ ಇಲ್ಲ. ಮಾರ್ಗದರ್ಶಕಂತೂ ಬೇಕೇ ಬೇಕು. ನಾವು ನಮ್ಮ 7 ಇಯರ್ಸ್ ಜರ್ನಿ ಏನಕ್ಕೆ ಈ ರೀತಿ ಆಯಿತು ಅಂದರೆ ನಮಗೆ ಉತ್ತಮವಾದಂಥ ಮಾರ್ಗದರ್ಶಕರು ಇರಲಿಲ್ಲ. ಸೊ ಅದಕ್ಕೋಸ್ಕರ ನಮಗೆ ಈ ರೀತಿ ಆಗ್ತಾ ಬಂತು ಸರ್. ಅದಕ್ಕೋಸ್ಕರ ಕೋಚಿಂಗ್ ಅವಶ್ಯಕತೆ ಇದೆ. ಅಟ್ಲೀಸ್ಟ್ ಒಂದು ಬೇಸಿಕ್ ಪ್ರಿಪ್ರೇಷನ್ಗಾದರೂ ಕೋಚಿಂಗ್ ಬೇಕೇ ಬೇಕು ಸರ್. ಓಕೆ, ಈಗ ನಿಮ್ಮ ತಂದೆ ರೈತ ಫ್ಯಾಮಿಲಿ ಸರ್. ಅವ್ರಿಗೆ ಗೊತ್ತಿದೆ ಸರ್ UPSC ಅಂದ್ರೆ ಏನು, IAS ಅಂದ್ರೆ ಏನು ಅಂತ ಗೊತ್ತಿದೆಯಾ ಅಂತ? ಇಲ್ಲ ಸರ್, ಅವ್ರಿಗೆ ಮೊದಲ ಬಾರಿಗೆ ನಾನು ಫಸ್ಟ್ ಹೇಳಿದಾಗ ಅವ್ರಿಗೆ ಇದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ ಸರ್. ಏನೋ ಓದೋದಿದೆ ಅಂತ ಹೇಳ್ಬಿಟ್ಟು ಅಮೌಂಟನ್ನು ಕೊಟ್ಟರು, ಸೊ ಮಾಡ್ತೀವಿ ಅಂತ. ಸೊ ಅವ್ರಿಗೆಲ್ಲ ಹೇಳ್ತಿದ್ದು ನಾವು DC ಕೆಲಸಕ್ಕೆ ಹೋಗ್ತೀವಿ, DC ಕೆಲಸಕ್ಕೆ ಓದ್ತಾಯಿನಿ ಅಂತ. ಅವ್ರು ಅಂದ್ಕೊಂಡಿದ್ದು ಯಾವುದೋ ಒಂದು ಗೌರ್ಮೆಂಟ್ ಕೆಲಸಕ್ಕೆ ಓದ್ತಿದ್ದಾನೆ ಅಂತ. ಸೊ ಇದೊಂದೇ ಕಾರಣಕ್ಕೋಸ್ಕರ ನಾವು ಅವ್ರಿಗೆ ಯಾವ್ದು ಗೌರ್ಮೆಂಟ್ ಕೆಲಸ ಬಂದ್ರೂ ಕೂಡ ಇದನ್ನು ಬರ್ದಿಲ್ಲ ಅಂತಲೇ ಕೇಳ್ತಿದ್ರು. ಬಟ್ ನಮ್ಮದು UPSC ಅಂದರೆ ಅವ್ರಿಗೆ ಐಡಿಯಾ ಇರಲಿಲ್ಲ ಸರ್. ಈಗ ಒಂದು ಸ್ವಲ್ಪ ಕ್ಲಿಯರ್ ಎಲ್ಲ ಆದಮೇಲೆ ನಾನು ಪಾಠ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಅದು ಬರ್ತಿದೆ ಸರ್ ಅವ್ರಿಗೆ ಐಡಿಯಾ. ಅದೇ ಈಗ ಫೈನಾನ್ಸಲ್ಲಿ ಸ್ವಲ್ಪ ಸಮಸ್ಯೆ ಆಗಿ ವಾಪಸ್ ಊರಿಗೆ ಹೋಗ್ತೀರಿ ಸರ್, ಅಲ್ಲಿ ಯಾವ ರೀತಿ ಸ್ಟಡಿ ಮಾಡಿದ್ರಿ ಅಂತ? ಸರ್ ಊರಿಗೆ ಹೋದಾಗ ನಮ್ಮ ತಂದೆ ತಾಯಿ ತುಂಬ ಸಪೋರ್ಟ್ ಮಾಡ್ತಾ ಬಂದರು ಸರ್. ಏನಕ್ಕೆ ಅಂದರೆ ನಮ್ಮ ಮನೆಯಲ್ಲಿ ಒಂದು ಕೊಟ್ಟಿಗೆ ಇದೆ, ಆ ಕೊಟ್ಟಿಗೆಯಲ್ಲೇ ಒಂದು ರೂಮನ್ನು ಬಿಟ್ಕೊಟ್ರು ನನಗೆ, ಅಲ್ಲೇ ಓದಲಿಕ್ಕೆ. ನಮ್ಮಮ್ಮ ಅಲ್ಲಿಗೇ ನನಗೆ ಟೀ ತಂದು ಕೊಡೋಂಥದ್ದು, ಊಟ ತಂದು ಕೊಡೋಂಥದ್ದು. ನಾನು ಅಲ್ಲೇ ಮ್ಯಾಪನ್ನೆಲ್ಲ ಅಂಟಿಸ್ಕೊಂಡು ಅಲ್ಲೇ ಓದ್ಕೊಳ್ತಾ ಇದ್ದೆ ಸರ್. ನಮ್ಮ ಕೊಟ್ಟಿಗೆಯಲ್ಲೇ ನಾನು ಓದ್ತಿದ್ದು. ನಾನು ಫಸ್ಟ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದು ಅಲ್ಲೇ ಓದ್ಕೊಂಡು, ಹಳ್ಳಿಲೇ ಓದ್ಕೊಂಡು. ಮೇನ್ಸನ್ನು ಬರಲಿಕ್ಕೋಸ್ಕರ ಮತ್ತೆ ಹೈದ್ರಾಬಾದ್ಗೆ ಹೋದೆ. ಕೋವಿಡ್ ಬಂತು ಅಂತ ಹೇಳಿ ಕೂಡ ಅದು ಕೂಡ ಕರೆಕ್ಟಾಗಿ ಆಗಲಿಲ್ಲ. ಸೊ ಈ ರೀತಿ ಸಮಸ್ಯೆಗಳಾಯಿತು. ಸೊ ಆ ರೀತಿ ಆಯಿತು ಸರ್. ದಿನಕ್ಕೆ ಎಷ್ಟು ತಾಸು ಓದ್ತಾ ಇದ್ದೆ ಅಂತ ಸರ್? ಏನು ವೇಳಾಪಟ್ಟಿ ಇತ್ತಂತ? ಅಂದರೆ ವೇಳಾಪಟ್ಟಿ ಅಂದರೆ ಸ್ಟ್ರಿಕ್ಟಾಗಿ ನಮ್ಗೆ ಗೊತ್ತಾಗ್ತಿರಲಿಲ್ಲ ಸರ್. ಯಾಕಂದರೆ ಈಗ ಎಷ್ಟೋ ಜನ ಸ್ಟೂಡೆಂಟ್ಸ್ ಬಂದರೆ ನಾವೊಂದು ಟೈಮ್ ಟೇಬಲ್ ಹಾಕ್ಕೊಡ್ತೀವಿ, ಬಟ್ ನಮಗೆ ಆ ಥರ ಟೈಮ್ ಟೇಬಲ್ ಹಾಕೊಡುವಂಥ ಉತ್ತಮವಾದಂಥ ಮೆಂಟರ್ಸ್ಗಳು ಆಗಿ ಸಿಗಲಿಲ್ಲ. ಸೊ ಅದೊಂದು ಸಮಸ್ಯೆ. ಅದಕ್ಕೋಸ್ಕರ ದಿನಕ್ಕೆ ನಾನು ಸರ್ 10 ರಿಂದ 12 ಗಂಟೆ ಅಂತೂ ರೆಗ್ಯುಲರಾಗಿ ಓದ್ತಾನೆ ಇದ್ದೆ. ಎಫಿಷಿಯೆಂಟಾಗಿ ಓದಲೇಬೇಕು ಸರ್. ಏನಕ್ಕೆ ಅಂದರೆ ನಮ್ಮ ಕಾಂಪಿಟೇಟರ್ಸು IIT, ಡಾಕ್ಟರ್ಸು ಈ ರೀತಿ ಕಾಂಪಿಟೇಟರ್ಸ್ಗಳಿದ್ದಾಗ ಒಂದು ನಾರ್ಮಲ್ ಗ್ರಾಜ್ಯುಯೇಷನ್ ಇಟ್ಕೊಂಡು ನಾವು ಬಂದಾಗ ನಾವು ಎಕ್ಸ್ಟ್ರಾ ಎಫರ್ಟನ್ನು ಹಾಕಲೇಬೇಕಾಗುತ್ತೆ ಸರ್. ಒಂದು 10 to 12 ಅವರ್ಸ್ ಸ್ಟಡಿ ಅಂತೂ ಬೇಕೇ ಬೇಕು. ಈಗ ಬೇರೆಯವರಾದ್ರೆ ಮೇನ್ಸ್ ಫಸ್ಟ್ ಓದ್ಕೊಂಡು ಆಮೇಲೆ ಪ್ರಿಲಿಮ್ಸ್ ಓದಿದ್ರೆ ಅನುಕೂಲನಾ ಅಥವಾ ಮೇನ್ಸ್ ಓದಿದ್ರೆ ಪ್ರಿಲಿಮ್ಸ್ ಕವರ್ ಆಗುತ್ತೆ ಅಂತ? ಅಂದರೆ ಸರ್ UPSC ಪ್ರಿಪೇರ್ ಆಗಬೇಕಾದ್ರೆ ಒಂದು ರಿವರ್ಸ್ ಡೈರೆಕ್ಷನಲ್ಲಿ ಪ್ರಿಪೇರ್ ಆಗಬೇಕು ಅಂತ ಹೇಳ್ತೀವಿ ಸರ್. ನಾವು ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ ಆ ರೀತಿ ಅಲ್ಲ. ಇಂಟರ್ವ್ಯೂ ಫಸ್ಟು, ಮೇನ್ಸ್ ಸೆಕೆಂಡು, ನೆಕ್ಸ್ಟ್ ಪ್ರಿಲಿಮ್ಸ್ ಅಂತ ಹೇಳ್ತಾ ಬರ್ತೀವಿ ಸರ್. ಅಂದರೆ ಒಬ್ಬ ಆಫೀಸರ್ ಲೈಕ್ ಕ್ವಾಲಿಟಿಗಳು ಇರಬೇಕು ಒಬ್ಬ UPSC ಆಸ್ಪಿರೆಂಟಲ್ಲಿ ಅಂತ. ಅಂದರೆ ಯಾವಾಗ ನಾವು UPSC ಜರ್ನಿಯನ್ನು ಸ್ಟಾರ್ಟ್ ಮಾಡ್ತೀವಿ ಆಗಲೇ ನಾವು ಒಬ್ಬ ಉತ್ತಮ ಆಫೀಸರ್ ಅನ್ನುವಂಥ ಒಂದು ಮನಸ್ಥಿತಿ ಬರಬೇಕು. ಅದಾದ ಮೇಲೆ ಮೇನ್ಸು ಅಂದರೆ ಬೇಸಿಕ್ ಸಬ್ಜೆಕ್ಟ್ಗಳನ್ನು ಸಂಪೂರ್ಣವಾಗಿ 360 ಡಿಗ್ರಿ ಅನಾಲಿಸಿಸ್ ಮಾಡ್ಕೊಳ್ತಾ ಹೋದರೆ ಅದು ಫಸ್ಟ್ ಪ್ರಿಪ್ರೇಷನ್ ಆಗಬೇಕು ಸರ್. ಯಾವಾಗ ನೀವು ಮೇನ್ಸ್ ಸಂಪೂರ್ಣವಾಗಿ ರೆಡಿ ಇದ್ದೀರಿ ಅಂತ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಆಗ ಪ್ರಿಲಿಮ್ಸ್ಗೆ ಕೊಡಬೇಕು. ಫಸ್ಟು ಪ್ರಿಲಿಮ್ಸ್ ಮಾಡಿ ಆಮೇಲೆ ಮೇನ್ಸ್ ಮಾಡುವಂಥದ್ದು ಅದು ಕಂಪ್ಲೀಟ್ಲಿ ರಾಂಗ್ ಸ್ಟ್ರಾಟಜಿ ಅಂತ ನಾನು ಹೇಳ್ತೀನಿ ಸರ್. ಏನಕ್ಕೆ ಫಸ್ಟು ನಾವು ಮೇನ್ಸ್ಗೆ ಫೋಕಸ್ ಮಾಡಬೇಕು ಅಥವಾ ಬೇಸಿಕ್ಗೆ ಫೋಕಸ್ ಮಾಡಬೇಕು ರಾದರ್ ದನ್ ಸ್ಟಡಿಂಗ್ ಫಾರ್ ದ ಪ್ರಿಲಿಮ್ಸ್ ಅಂತ ಸರ್. ಓಕೆ, ನಿಮ್ಮ ಇಂಟರ್ವ್ಯೂ ತಯಾರಿ ಯಾವ ರೀತಿ ಇತ್ತು ಮತ್ತು ಹಳೆ ಇಂಟರ್ವ್ಯೂಲ್ಲಿ ಏನು ತಪ್ಪು ಮಾಡ್ತೀರಿ, ಹೊಸ ಇಂಟರ್ವ್ಯೂಲ್ಲಿ ಏನು ತಿದ್ದುಕೊಂಡ್ರಿ ಅಂತ? ಸರ್ ನಂದು ಫಸ್ಟ್ ಇಂಟರ್ವ್ಯೂವನ್ನು ಕೊಟ್ಟಾಗ 2023 ಕೊಟ್ಟಿದ್ದು ನಾನು. 22 ಅಟೆಂಪ್ಟು 23 ಕೊಟ್ಟಿದ್ದೆ, April 25. ಸೊ ಆ ಅಟೆಂಪ್ಟಲ್ಲಿ ಸರ್ ನನಗೆ ಇಂಗ್ಲೀಷು ಅಷ್ಟು ಚೆನ್ನಾಗಿ ಬರ್ತಿರಲಿಲ್ಲ. ಆ ಒಂದು ಪ್ರಿಜುಡೈಸಿಂದ ನನಗೆ ನನ್ನಲ್ಲೇ ಕಾನ್ಫಿಡೆನ್ಸ್ ಕಡಿಮೆ ಇತ್ತು. ಮತ್ತು ಪ್ರಿಪ್ರೇಷನ್ ಕೂಡ ಅಷ್ಟು ಚೆನ್ನಾಗಿ ಆಗಿರಲಿಲ್ಲ ಸರ್. ನಾನು ಯಾರ ಜೊತೆ ಅಷ್ಟು ಡಿಸ್ಕಸ್ ಮಾಡಿರಲಿಲ್ಲ, ಅಷ್ಟು ಓಪನ್ ಅಪ್ ಆಗಿರಲಿಲ್ಲ. ಬೇಸಿಕ್ ಪ್ರಿಪ್ರೇಷನು ಕೂಡ ಕರೆಕ್ಟಾಗಿ ಆಗಿರಲಿಲ್ಲ. ಇದು ನನಗೆ ಫಸ್ಟ್ ಅಟೆಂಪ್ಟಲ್ಲಿ ತುಂಬ ದೊಡ್ಡ ತಪ್ಪು ಮಾಡಿದ್ದು ಸರ್. ಮತ್ತು ರೀಡಿಂಗ್ ಮಹಾಭಾರತ ಹಾಕಿದ್ದೆ ನಾನು. ಮಹಾಭಾರತವನ್ನು ನಾನು ಸಂಪೂರ್ಣವಾಗಿ ಓದಿರಲಿಲ್ಲ. ಕೇವಲ ಪಂಪಭಾರತ ಮತ್ತು ಕುಮಾರವ್ಯಾಸ ಭಾರತ ಮತ್ತು ಸೀರಿಯಲ್ಗಳು ಮತ್ತು ಆಡಿಯೋ ಇಷ್ಟನ್ನು ಕೇಳಿದ್ದಕ್ಕೆ ನಾನು ಮಹಾಭಾರತ ಅಂತ ಹಾಕಿದ್ದೆ. ಅದ್ರ ಮೇಲೆ ಕ್ವಶನ್ಸ್ಗಳು ಬಂದಾಗ ನನಗೆ ಅಷ್ಟು ಕರೆಕ್ಟಾಗಿ ಎಫಿಷಿಯೆಂಟಾಗಿ ಆನ್ಸರ್ ಮಾಡೋಕ್ಕಾಗಲಿಲ್ಲ. ಸೊ ಸೆಕೆಂಡ್ ಇಂಟರ್ವ್ಯೂಗೆ ಹೋಗ್ತಾ ಇರಬೇಕಾದ್ರೆ ಹಲವಾರು ರೀತಿ ಮಾಡಿಫಿಕೇಷನ್ ಮಾಡ್ಕೊಳ್ತಾ ಬಂದು ನನ್ನ ಹಾಬಿಯನ್ನು ಚೇಂಜ್ ಮಾಡಿದೆ. ಮತ್ತು ಲಿಟ್ರೇಚರನ್ನು ಓದಿದ್ದೆ, ಮತ್ತು ಲ್ಯಾಂಗ್ವೇಜು ಸ್ವಲ್ಪ ಸುಧಾರಿಸಿತ್ತು. ಸೊ ಇವೆಲ್ಲ ಗಮನಿಸಿದಾಗ ಸೆಕೆಂಡ್ ಅಟೆಂಪ್ಟಲ್ಲಿ ತುಂಬ ಒಳ್ಳೆ ಸ್ಕೋರ್ ಬಂತು ಸರ್, 184 ಬಂತು. ಸೊ ಅದೇ ಕಂಟಿನ್ಯೂ ಆಗಿ ಥರ್ಡ್ ಅಟೆಂಪ್ಟಲ್ಲೂ ಕೂಡ ಪರವಾಗಿಲ್ಲ ಸರ್, ಒಂದು ಅವರೇಜ್ ಸ್ಕೋರ್ ಬಂದಿದೆ. ಸೊ ಈ ರೀತಿ ಇಂಪ್ರೂವ್ ಆಗ್ತಾ ಬಂತು ಸರ್. ನಿಮ್ದು ಇಂಟರ್ವ್ಯೂ ಕ್ವಶನ್ಸ್ ಯಾವ ರೀತಿ ಕೇಳಿದ್ರಂತ? ಅಂದರೆ ಕೃಷಿ ಬಗ್ಗೆ ಕೇಳಿದ್ರಾ ಅಥವಾ ನಿಮ್ಮ ಟ್ಯಾಪಲ್ಲಿ ಏನೇನು ಬರ್ದಿದ್ರೆ ಏನು ಕೇಳಿದ್ರಂತ? ಸರ್ ಸಂಪೂರ್ಣವಾಗಿ ನನ್ನ ಡ್ಯಾಫ್ ಮೇಲೇ ಹೋಯಿತು. ಕರ್ನಾಟಕದ ಬಗ್ಗೆ, ಕರ್ನಾಟಕದಲ್ಲಿ ನಡೀತಾ ಇರುವಂಥ ಕೆಲವೊಂದು ಕಾಂಟ್ರವರ್ಸಿ ಬಗ್ಗೆ, ಫಾರ್ ಎಕ್ಸಾಂಪಲ್ ಬಾನು ಮುಷ್ತಕ್ರವರ ದಸರಾ ಕಾಂಟ್ರವರ್ಸಿ ಬಗ್ಗೆ ಕೇಳಿದ್ರು, ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಕೇಳಿದ್ರು, ದೇವದಾಸಿ ಪದ್ಧತಿ ಬಗ್ಗೆ ಕೇಳಿದ್ರು, ಅದಾದಮೇಲೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕೇಳಿದ್ರು, ಕರ್ನಾಟಕ ಪೊಲಿಟಿಕ್ಸ್ ಏನಕ್ಕೆ ಇನ್ಸ್ಟೇಬಲ್ ಅಂತ ಕೇಳಿದ್ರು. ಈ ರೀತಿ ಹಲವಾರು ಕ್ವಶನ್ಸ್ಗಳು ಕರ್ನಾಟಕ ಮತ್ತು ಬೆಂಗಳೂರಿನ ಸಮಸ್ಯೆಗಳೇನು, ಸೊ ಈ ರೀತಿ ಕ್ವಶನ್ಸ್ಗಳೇ ಬಂದವು ಸರ್. ಅದ್ರ ಜೊತೆ ಕೆಲವೊಂದು ಇಂಟರ್ನ್ಯಾಷನಲ್ ರಿಲೇಷನ್ ಕ್ವಶನ್ಸ್ಗಳು ಬಂದವು. ಮತ್ತು ನನ್ನ ಹಾಬಿ ಲಿಟ್ರೇಚರ್ ಇರೋದ್ರಿಂದ ಕನ್ನಡ ಸಾಹಿತ್ಯ, ಕನ್ನಡ ಪದ್ಯ ಬರೆಯುವಂಥದ್ದು ಮತ್ತು ಕನ್ನಡ ಕೃತಿಗಳನ್ನು ಓದುವಂಥದ್ದು, SL ಭೈರಪ್ಪ ಮತ್ತು ಶಿವರಾಮ್ ಕಾರಂತರ ಪುಸ್ತಕ ಓದುವಂಥದ್ದು ನನ್ನ ಹಾಬಿ ಅಂತ ಹಾಕಿದ್ದೆ. ಸೊ ಅದ್ರ ಮೇಲೇ ಸ್ವಲ್ಪ ಮತ್ತು ಕನ್ನಡ ಮೂವಿಗಳನ್ನು ನೋಡುವಂಥದ್ದು, ಅದ್ರ ಮೇಲೇ ಕ್ವಶನ್ಸ್ಗಳು ಜಾಸ್ತಿ ಬಂದವು ಸರ್. ನನಗೊಂದು ಉತ್ತಮವಾದ ಮೂವಿ ಸಜೆಸ್ಟ್ ಮಾಡು ಅಂತ ಕೇಳಿದ್ರು. ಸೊ ಈ ರೀತಿ ಎಲ್ಲ ಬಂತು ಸರ್. ಈಗ UPSC ಅಭ್ಯರ್ಥಿಗಳಿಗೆ ಯಾವ ಪುಸ್ತಕ ಓದಿದರೆ ಅನುಕೂಲ ಅಂತ ಪಟ್ಟಿ ಏನಾದರೂ ಹೇಳೋದಾದರೆ ಪ್ರಾಥಮಿಕ ಮಾಹಿತಿ ಆಗ್ಬೋದು ಅಥವಾ ಹೆಚ್ಚಿನ ಮಾಹಿತಿಗೆ ಆಗ್ಬೋದು?
ಸರ್ ಅಂದರೆ ಬೇಸಿಕ್ ಸಬ್ಜೆಕ್ಟು ಮತ್ತು ಸೆಕೆಂಡರಿ ಸಬ್ಜೆಕ್ಟ್ ಅಂತ ಎರಡು ರೀತಿ ಡಿವೈಡ್ ಮಾಡ್ಕೋಬೋದು ಸರ್ ಯು ಪಿ ಎಸ್ ಸಿ ಸಬ್ಜೆಕ್ಟ್ಗಳನ್ನು. ಬೇಸಿಕ್ ಸಬ್ಜೆಕ್ಟ್ಗಳಲ್ಲಿ ನಮಗೆ 9 ಸಬ್ಜೆಕ್ಟ್ ಬರುತ್ತೆ. ಪೊಲಿಟಿ, ಎಕಾನಮಿ, ಜಿಯೋಗ್ರಫಿ, ಮಾಡರ್ನ್ ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರು, IR, ಎನ್ವಿರಾನ್ಮೆಂಟು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಎಥಿಕ್ಸು. ಸೊ ನಾವು ಪೊಲಿಟಿ ಲಕ್ಷ್ಮೀಕಾಂತ್ ಪುಸ್ತಕ, ಎಕಾನಮಿಗೆ ಬಂದರೆ ವಿವೇಕ್ ಸಿಂಗ್ ಅನ್ನುವಂಥ ಪುಸ್ತಕ ಚೆನ್ನಾಗಿದೆ. ಜಿಯೋಗ್ರಫಿ ಅಂತ ಬಂದರೆ PMF ಮತ್ತು NCERTಗಳು ಬೇಕು. ಅದಾದಮೇಲೆ ಎನ್ವಿರಾನ್ಮೆಂಟ್ ಅಂತ ಬಂದರೆ ಯಾವುದು PMF ಚೆನ್ನಾಗಿದೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ IR, ಕರೆಂಟ್ ಅಫೇರ್ಸೇ ಚೆನ್ನಾಗಿರುತ್ತೆ ಸರ್. ಅದಾದಮೇಲೆ ನೆಕ್ಸ್ಟ್ ನಮಗೆ ಎಥಿಕ್ಸ್ ಅಂತ ಬಂತು ಅಂದರೆ ಸೃಷ್ಟಿ ಜಯಂತ್ ದೇಶ್ಮುಖ್ ಅವರು ಬರೆದಿರುವಂಥ ಪುಸ್ತಕ ಚೆನ್ನಾಗಿದೆ. ಸೊ ಈ ರೀತಿ ಪುಸ್ತಕಗಳು ಚೆನ್ನಾಗಿದೆ ಸರ್. ಇನ್ನು ಸೆಕೆಂಡರಿ ಸಬ್ಜೆಕ್ಟ್ಗಳು ಅವೆಲ್ಲ ಮೇನ್ಸ್ ಸಬ್ಜೆಕ್ಟ್ ಇರುತ್ತೆ. ಆ ಮೇನ್ಸ್ ಸಬ್ಜೆಕ್ಟ್ಗಳನ್ನು ಹಾಗೆ ಓದ್ಕೊಳ್ಳೋದು ಬೆಟರು ಸರ್. ಅಂದರೆ ಆಚಾರ್ಯ ಅಕಾಡೆಮಿಯಲ್ಲೇ ಉತ್ತಮವಾದ ನೋಟ್ಸ್ಗಳು ಸಿಗುತ್ತೆ, ಅದನ್ನೇ ರೆಫರ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಕನ್ನಡದಲ್ಲಿ. ಮತ್ತು ಇಂಗ್ಲೀಷಲ್ಲೂ ಅವ್ರು ರೆಡಿ ಮಾಡಿಸ್ತಿದ್ದಾರೆ ಸರ್. ತಯಾರಿ ಪದವಿ ಹಂತದಿಂದ ಸ್ಟಾರ್ಟ್ ಆದರೆ ಅನುಕೂಲನಾ ಅಂತ? ಅಂದರೆ ಸರ್ ಅದು ಆಗ್ಲಿಂದನೇ ಇತ್ತು ಅಂದರೆ ಉತ್ತಮವಾಗಿ ಸ್ಟಾರ್ಟ್ ಮಾಡೋಂಥದ್ದು ಬೆಟರ್ ಸರ್. ಪದವಿ ಹಂತದಿಂದಲೇ ಸ್ಟಾರ್ಟ್ ಮಾಡೋದು ಬೆಟರು. ಇಲ್ಲ ಅಂದ್ರೂ ಪದವಿ ಮುಗಿಸ್ಬಿಟ್ಟು ಬಂದರೂ ಕೂಡ ಒಂದು 2 ವರ್ಷ ಕನ್ಸಿಸ್ಟೆಂಟಾಗಿ ಎಫರ್ಟ್ ಹಾಕಿದ್ರೆ ಆಗುವಂಥ ಸಾಧ್ಯತೆ ಇರುತ್ತೆ ಸರ್. ಓಕೆ, ಈಗ ರೂರಲ್ ಕ್ಯಾಂಡಿಡೇಟ್ರು UPSC ಕ್ರ್ಯಾಕ್ ಮಾಡ್ಬೋದಾ ಅಂತ, ಯಾವ ರೀತಿ ಮಾಡ್ಬೋದು ಅಂತ? ಸರ್ ನಾನು ಮತ್ತು ಜವಳಿ ಸರ್ರೇ ಅದಕ್ಕೆ ಉತ್ತಮವಾದಂಥ ಉದಾಹರಣೆ. ನಾವು ಕೂಡ ಹಳ್ಳಿಯಿಂದ ಬಂದಂಥವ್ರೆ. ಸೊ ನಮ್ಮದು ಎಲ್ಲ ನಾವು 16 ವರ್ಷ 17 ವರ್ಷ ಹಳ್ಳಿಯಲ್ಲೇ ಬೆಳೆದಂಥವ್ರು. ಸೊ ಅದನ್ನು ನೋಡಿದಾಗ ನಮಗೆ ಜನರಲಿ ಯಾರು ಬೇಕಾದರೂ ಕ್ರ್ಯಾಕ್ ಮಾಡ್ಬೋದು ಅನಿಸುತ್ತೆ ಸರ್. ಕನ್ನಡ ಮೀಡಿಯಮ್ಮು, ರೂರಲ್ ಬ್ಯಾಕ್ಗ್ರೌಂಡು ಅಥವಾ ಯಾವುದೇ ಬ್ಯಾಕ್ವರ್ಡ್ನೆಸ್ಸು ಅದು ಯಾವುದೂ ಕೂಡ UPSCಗೆ ಮ್ಯಾಟರ್ ಆಗೋಲ್ಲ. ನಮ್ಮ ಪರಿಶ್ರಮ ಒಂದೇ ಮ್ಯಾಟರ್ ಆಗೋಂಥದ್ದು ಅಂತ ಸರ್. ಈಗ ಕನ್ನಡದಲ್ಲಿಯೂ ಎಕ್ಸಾಮ್ ಬರೀಬೋದಾ ಅಂತ, ಅದಕ್ಕೆ ಮಟೀರಿಯಲ್ ಸಪ್ಲೈ ಇದೆ ಅಂತ? ಅಂದರೆ ಸರ್ ಕನ್ನಡದಲ್ಲಿ ಸಿಗ್ನಿಫಿಕೆಂಟಾಗಿ ಇದುವರೆಗೂ ಯಾವುದೇ ರೀತಿ ಮೆಟೀರಿಯಲ್ಸ್ಗಳು ಅಷ್ಟಾಗಿ ಬರ್ತಾ ಇರಲಿಲ್ಲ. ಸೊ ನಾವು ಕಳೆದ ವರ್ಷಗಳನ್ನು ಗಮನಿಸ್ತಾ ಹೋದರೆ ಕನ್ನಡದಲ್ಲಿ ಉತ್ತಮವಾದಂಥ ಕೋಚಿಂಗ್ ಆಗಲಿ, ಕನ್ನಡದಲ್ಲಿ ಮೆಟೀರಿಯಲ್ಸ್ಗಳಾಗಲಿ ಸೊ ಅವೈಲೇಬಲ್ ಇರ್ತಿರಲಿಲ್ಲ. ಬಟ್ ಇತ್ತೀಚೆಗೆ ಹಲವಾರು ಕನ್ನಡದಲ್ಲಿ ನೋಟ್ಸ್ ಮಾಡಿಸ್ಬೇಕು ಅಂತ ಹೇಳಿ ಹಲವಾರು ಪುಸ್ತಕಗಳನ್ನು ಟ್ರಾನ್ಸ್ಲೇಟ್ ಮಾಡಿಸ್ತಿದ್ದಾರೆ, ಹಲವಾರು ನೋಟ್ಸ್ಗಳನ್ನು ತರಿಸ್ತಾರೆ ಆಚಾರ್ಯ ಅಕಾಡೆಮಿಯಲ್ಲಿ. ಸೊ ಈ ರೀತಿ ಮಾಡ್ತಾ ಇದ್ದಾರೆ ಸರ್. ಆ ರೀತಿ ಮಾಡ್ತಾ ಬಂದಾಗ ಕನ್ನಡದಲ್ಲಿ ಬರಿಬೋದು ಅಂತ ಹೇಳ್ತೀವಿ ಸರ್. ಅಂದರೆ ಇಂಗ್ಲೀಷಲ್ಲಿ ಬರೆಯೋಷ್ಟು ಕೆಪಾಸಿಟಿ ಇದ್ದರೆ ಇಂಗ್ಲೀಷಲ್ಲೇ ಬರೀರಿ. ಇಲ್ಲ ನನಗೆ ಸಂಪೂರ್ಣವಾಗಿ ಇಂಗ್ಲೀಷಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ, ಗ್ರಾಮರ್ ಮಿಸ್ಟೇಕ್ ಆಗುತ್ತೆ ಅಂದರೆ ಕನ್ನಡದಲ್ಲೇ ಮಾಡಿ ಅಂತಲೇ ಹೇಳ್ತೀನಿ ಸರ್. ಅದಕ್ಕೆ ಉತ್ತಮವಾದಂಥ ನೋಟ್ಸನ್ನು ಪ್ರೊವೈಡ್ ಮಾಡಲಿಕ್ಕೆ ಆಚಾರ್ಯ ಅಕಾಡೆಮಿ ವರ್ಕ್ ಮಾಡ್ತಾ ಇದೆ. ಸೊ ಅವರು ಕಂಪ್ಲೀಟ್ ಮಾಡಿದ್ರೆ ದಟ್ ಇಸ್ ಬೆಟರ್ ಅಂತ ಅನ್ಕೋತೀನಿ ಸರ್ ನಾನು. ಈಗ ಮೇನ್ಸಲ್ಲಿ ಬರವಣಿಗೆ ಶೈಲಿ ಯಾವ ರೀತಿ ಇರಬೇಕಂತ, ಹೆಚ್ಚಿನ ಅಂಕ ಪಡಿಬೇಕಾದ್ರೆ? ಅಂದರೆ ಸರ್ ಜನರಲಿ ಮೇನ್ಸ್ ಬಗ್ಗೆ ಹೇಳಬೇಕಂದ್ರೆ ನಮಗೆ ಒಂದು ದಿನ ಆದರೂ ಬೇಕು. ಏನಕ್ಕೆ ಅಂದರೆ ಅಷ್ಟು ಮೇನ್ಸಲ್ಲಿ ಇಂಪ್ರೂವ್ಮೆಂಟ್ಸ್ ಬೇಕಿರುತ್ತೆ. ಉದಾಹರಣೆಗೆ ಪ್ರತಿ ಪಾಯಿಂಟ್ಗಳನ್ನು ನಾವು ಕ್ರಿಸ್ಪಾಗಿ, ಶಾರ್ಟಾಗಿ, ನೀಟಾಗಿ ವಿತ್ ಎಕ್ಸಾಂಪಲ್ಸ್ ಬರೀಬೇಕಾಗತ್ತೆ. ಪ್ರತಿ ಅಂಶಕ್ಕೂ ಕೂಡ ತನ್ನದೇ ಆದಂಥ ಎಕ್ಸಾಂಪಲ್ಸ್ಗಳಿರಬೇಕು, ಮತ್ತು ಫ್ಯಾಕ್ಟ್ಸ್ಗಳಿರಬೇಕು, ಗ್ರಾಫು, ಮತ್ತು ವ್ಯಾಲ್ಯೂ ಅಡಿಷನ್ಸ್ಗಳು, ಎವಿಡೆನ್ಸ್ಗಳಿರಬೇಕು, ಕೇಸ್ ಸ್ಟಡಿ, ಬೆಸ್ಟ್ ಪ್ರಾಕ್ಟೀಸ್ಗಳಿರಬೇಕು, ಮತ್ತು ಸಾಧ್ಯ ಆದಷ್ಟು ಡಯಾಗ್ರಾಮ್ಗಳನ್ನು ಆಗಬೇಕು, ಮತ್ತು ಸಾಧ್ಯ ಆದಷ್ಟು ಇವ್ಯಾಲ್ಯೂಯೇಟರ್ಗೆ ಸಿಂಪಲ್ ಮಾಡಬೇಕು ಸರ್. ನಾವು ಕಾಂಪ್ಲಿಕೇಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಸಿಂಪಲ್ ಆದಷ್ಟು ಬೇಗ ನೋಡಿ ಅವರು ಮಾರ್ಕ್ಸನ್ನು ಕೊಡುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಮತ್ತು ಸಾಧ್ಯ ಆದಷ್ಟು ಯುನಿಕ್ ಪಾಯಿಂಟ್ಗಳು, ವಾವ್ ಫ್ಯಾಕ್ಟರ್ಸ್ಗಳನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗೋಂಥದ್ದು ಉತ್ತಮ ಅಂತ ಅನಿಸುತ್ತೆ ಸರ್. ಈಗ UPSC ಅಂದರೆ ಇಂಗ್ಲೀಷ್ ಇರುತ್ತೆ ಅಂತ ಕೆಲವು ಕನ್ನಡ ಮೀಡಿಯಂ ಹುಡುಗರು ಹಿಂಜರಿಕೆ ಮಾಡ್ತಾರೆ ಸರ್, ಅವರು ಟ್ರೈ ಮಾಡ್ಬೋದಾ ಅಂತ? ಸರ್ ಖಂಡಿತವಾಗಿ ಟ್ರೈ ಮಾಡ್ಬೋದು ಸರ್. ಏನಕ್ಕೆ ಅಂದರೆ ಸ್ಟಾರ್ಟಿಂಗಲ್ಲಿ ನನಗೂ ಕನ್ನಡ ಮೀಡಿಯಮಲ್ಲಿ ಅನ್ನುವಂಥ ಒಂದು ಫಿಯರ್ ಇತ್ತು. ನಮ್ಮ ಲ್ಯಾಂಗ್ವೇಜ್ ನಮ್ಮ ಲಿಮಿಟ್ ಅಲ್ಲ ಸರ್, ಅದನ್ನು ನಾವು ಎಷ್ಟು ಲಿಮಿಟ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಸಾಧ್ಯ ಆದಷ್ಟು ನಾವು ಇಂಗ್ಲೀಷನ್ನು ಕಲಿಬೋದು ಸರ್. ಈಗ 19 ಸಬ್ಜೆಕ್ಟೇ UPSC ಸಬ್ಜೆಕ್ಟಲ್ಲಿ ಕಲಿತೀವಿ ಅಂದರೆ ಇಂಗ್ಲೀಷ್ ಒಂದು ಸಬ್ಜೆಕ್ಟ್ ಎಷ್ಟೊತ್ತು ಸರ್, ಅದನ್ನು ಈಸಿಯಾಗಿ ಕಲಿಬೋದು. ಅದೇನಂತ ದೊಡ್ಡ ಮ್ಯಾಟ್ರ್ ಆಗುವಂತಹ ಸಾಧ್ಯತೆ ಇಲ್ಲ ಸರ್. ನಿಮ್ಮ ಲೈಫಲ್ಲಿ ಭಾಳ ಸೋಲ್ ನೋಡಿದ್ದೀರಿ ಸರ್, ಸೋತಾಗ ಭಾಳ ಜನ ಏನೇನೋ ಅಂದಿರ್ತಾರೆ, ನಿಮ್ಮ ಲೈಫಲ್ಲಿ ಯಾವ ರೀತಿ ಇತ್ತು ಅಂತ? ಅಂದರೆ ಸರ್ ಫಾರ್ಚುನೇಟ್ಲಿ ನನಗೆ ಟೀಕೆ ಮಾಡಿದಂಥವ್ರು, ಕಾಲು ಎಳೆಂಥವ್ರು ಅಷ್ಟಾಗಿ ಏನು ಸಿಗಲಿಲ್ಲ ಸರ್. ನನಗೆ ಸಿಕ್ತಂಥ ಎನ್ವಿರಾನ್ಮೆಂಟ್ ಎಲ್ಲ ನನಗೆ ಸಪೋರ್ಟ್ ಮಾಡಿದಂಥವರೇ ಇದ್ದರು. ಟೀಕೆ ಮಾಡಿದಂಥವ್ರನ್ನ ನಾನು ಸಾಧ್ಯ ಆದಷ್ಟು ದೂರನೇ ಇಟ್ಟಿರ್ತೀನಿ ಸರ್, ಹತ್ರಕ್ಕಂತೂ ಸೇರಿಲ್ಲ. ಸೊ ನಮಗೆ ಎಲ್ಲೋದ್ರೂ ಕೂಡ ಒಂದು ಉತ್ತಮವಾದಂತಹ ಸಪೋರ್ಟಿಂಗ್ ಎನ್ವಿರಾನ್ಮೆಂಟೇ ಸಿಗ್ತಾ ಬಂತು. ಕಷ್ಟದಲ್ಲಿದ್ದಾಗಲೂ ಕೂಡ ನಮಗೆ ಕರೆದು ಕೆಲಸವನ್ನು ಕೊಟ್ಟರು, ಪಾಠ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟರು. ಸೊ ಈ ರೀತಿಯೆಲ್ಲ ನಮಗೆ ಸಹಾಯವನ್ನೇ ಮಾಡ್ತಾ ಬಂದರು. ಏನಕ್ಕೆ ಅಂದರೆ ಒಂದು ಆಲ್ಟರ್ನೇಟಿವ್ ಲೈಫನ್ನು ಬಿಲ್ಡ್ ಮಾಡಲಿಕ್ಕೂ ಒಂದು ಅವಕಾಶವನ್ನು ಮಾಡಿಕೊಟ್ರು. ಸೊ ಹಾಗೆಲ್ಲ ಒಂದು ರಿಲೀಫ್ ಅಂತ ಸಿಕ್ಕಿತ್ತು ಸರ್, ಅಂದರೆ ಆ ಸೋತಾಗಲೂ ಕೂಡ. ಮತ್ತು ಟೀಕೆ ಮಾಡಿದಂಥವ್ರು ಅಂದರೆ ನಾನು ಅಂಥವ್ರನ್ನ ನಾನು ಹತ್ತದಲ್ಲೂ ಸೇರಿಸಲ್ಲ, ಇಲ್ಲಾಂದರೆ ದೂರ ಇರ್ತೀವಿ ಸರ್. ನಾವೇ ಸಾಧ್ಯವಾದಷ್ಟು ದೂರ ಇರ್ತೀವಿ. ಏನಕ್ಕೆ ಅಂದರೆ ಅವು ನಮ್ಮ ಮನಸ್ಥಿತಿಯನ್ನು ಹಾಳು ಮಾಡುತ್ತೆ. ಮತ್ತು UPSC ಜರ್ನಿಯಲ್ಲಿ ಒಂದು ದಿನ ಹಾಳಾಯಿತು ಅಂದರೆ ನಮಗೆ ಅದು ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದಕ್ಕೆ ನಾನು ಹೆಚ್ಚಾಗಿ ಅದಕ್ಕೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಸರ್. ಈಗ ಹೈದರಾಬಾದ್ ಹೋಗ್ತೀರಿ, ಕೋಚಿಂಗ್ ತೊಗೊತೀರಿ, ಅವಾಗ ಫಸ್ಟ್ ಮೇನ್ಸ್ ಫೇಲ್ ಆಗುತ್ತೆ, ಅವಾಗ ನಿಮ್ಮ ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇತ್ತು ಅಂತ? ಅಂದರೆ ಸರ್ ಫಸ್ಟು ಮೇನ್ಸ್ ಬರಿತಾ ಇರಬೇಕಾದ್ರೆ ನನಗೆ ಮೇನ್ಸ್ ಫೇಲ್ ಆಗ್ಬೋದು ಅಂತ ಅಂದ್ಕೊಬಿಟ್ಟಿದೆ ಸರ್. ಏನಕ್ಕೆ ಅಂದರೆ ನಾನು ಅಷ್ಟು ಪ್ರಿಪ್ರೇಷನ್ ಮಾಡಲಿಲ್ಲ, ಗಿವ್ ಅಪ್ ಮಾಡಿಬಿಟ್ಟಿದ್ದೆ. ಬಿಫೋರ್ ಎಕ್ಸಾಮ್ ಬರೆಯೋಕ್ಕೂ ಮುಂಚೆನೇ ನನ್ನ ಕೈಲಿ ಆಗಲ್ಲ ಅನ್ನುವಂಥ ಒಂದು ಗಿವ್ ಅಪ್ ಮಾಡಿಬಿಟ್ಟಿದ್ದೆ. ಏನಕ್ಕೆ ಅಂದರೆ ಯಾವುದೇ ಟೆಸ್ಟ್ ಬರೆದ್ರೂ ಕೂಡ 40-50 ಮಾರ್ಕ್ಸ್ ಬರ್ತಿತ್ತು, 250 ಮಾರ್ಕ್ಸ್ಗೆ. ಅದನ್ನು ಬರಿತಾ ಹೋದಷ್ಟು ನನಗೆ ನನ್ನಲ್ಲಿದ್ದಂಥ ಎಂಥುಸಿಯಾಸಮೇ ಕಡಿಮೆ ಆಗ್ತಾ ಬರ್ತಿತ್ತು.
ಸೊ ಅದಕ್ಕೋಸ್ಕರ ಬೇಡ ನಿಲ್ಲಿಸ್ಬೇಡ, ಇದು ಈ ಸಲ ಆಗಲ್ಲ, ನೆಕ್ಸ್ಟ್ ಅಟೆಂಪ್ಟ್ ಟ್ರೈ ಮಾಡ್ಕೊಳ್ಳೋಣ ಅಂತ ಒಂದು 15 ದಿನ ಓದಲೇ ಇಲ್ಲ. ಸೊ ಅದಕ್ಕೋಸ್ಕರ ನಂದು ಈ ಸಲ ಪಾಸ್ ಆಗಲ್ಲ ಅಂದ್ಕೊಂಡೆ ನಾನು ಸುಮ್ಮನಿದ್ದೆ. ಬಟ್ ಅಲ್ಟಿಮೇಟ್ಲಿ ಮಾರ್ಕ್ ಶೀಟ್ ರಿಲೀಸ್ ಆದಾಗ ಸಿಕ್ಕಾಪಟ್ಟೆ ಬೇಜಾರಾಯಿತು ಸರ್. ಏನಕ್ಕೆ ಅಂದರೆ 699 ಕಟ್ ಆಫು, ನಂದು 695 ಇತ್ತು. ಜಸ್ಟ್ 4 ಮಾರ್ಕ್ಸಲ್ಲಿ ಮಿಸ್ ಆದೆ. ಅದಾದಮೇಲೆ ಅದೊಂದು ಮಿಸ್ಟೇಕು, ಆ 15 ದಿನ ಮಾಡಿದ ಮಿಸ್ಟೇಕು ನನ್ನ 7 ವರ್ಷ ಜೀವನವನ್ನು ಕಾಸ್ಟ್ ಮಾಡ್ತು. ಏನಕ್ಕೆ ಅಂದರೆ ಆ ಅಟೆಂಪ್ಟಲ್ಲಿ ಕುತ್ಕೊಂಡು ಓದ್ಬಿಟ್ಟಿದ್ದರೆ ಪ್ರತಿ ಪೇಪರಲ್ಲಿ ಅರ್ಧ ಮಾರ್ಕ್ಸ್ ಬಂದಿದ್ರು ಕೂಡ ನಂದು ಕ್ಲಿಯರ್ ಆಗ್ತಿತ್ತೇನೋ ಅನ್ನುವಂಥ ಒಂದು ನಂಬಿಕೆ ಇರ್ತಿತ್ತು. ಬಟ್ ಈ ರೀತಿ ಆಯಿತು ಸರ್ ಫಸ್ಟ್ ಮೇನ್ಸಲ್ಲಿ. ಅದನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಹೇಳಿ ಸೆಕೆಂಡ್ ಅಟೆಂಪ್ಟಲ್ಲಿ ತುಂಬ ಸ್ಟ್ರಿಕ್ಟಾಗಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಬಂದೆ ಸರ್. ಬಟ್ ಕೋವಿಡ್ ಬಂತು, ಆ ಅಟೆಂಪ್ಟ್ ಕರೆಕ್ಟಾಗಿ ಮಾಡಲಿಕ್ಕಾಗಲಿಲ್ಲ. ಇನ್ನು ಥರ್ಡ್ ಅಟೆಂಪ್ಟ್ ಅಂತ ನೋಡ್ಕೊಳ್ತಾ ಬಂದರೆ ಥರ್ಡ್ ಅಟೆಂಪ್ಟಲ್ಲಿ ಮೇನ್ಸ್ಗೋಸ್ಕರ ಓದಿದೆ ಸರ್ ಸಿಕ್ಕಾಬಟ್ಟೆ. ಬಟ್ ಕೆಲವೊಂದು ಪರ್ಸ್ನಲ್ ಪ್ರಾಬ್ಲಮ್ಗಳಿಂದ ಓದಲಿಕ್ಕಾಗಲಿಲ್ಲ, ಫ್ಯಾಮಿಲಿ ಇಶ್ಯೂಸ್ಗಳು ಬಂದು. ನೆಕ್ಸ್ಟ್ ಫೋರ್ತ್ ಅಟೆಂಪ್ಟಲ್ಲೂ ಕೂಡ ನಾನು ಏನು ಮಾಡ್ತಾ ಬಂದೆ, ಕೆಲಸ ಮಾಡಿಕೊಂಡು ಮೆಂಟರ್ಶಿಪ್ ಮಾಡ್ಕೊಂಡು ಓದೋಣ, ಏನಕ್ಕೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಎರಡನ್ನೂ ಬ್ಯಾಲೆನ್ಸ್ ಮಾಡೋಣ ಅಂತ ಹೋದೆ. ಅದು ಕೂಡ ಕರೆಕ್ಟಾಗಿ ಆಗಲಿಲ್ಲ. ಸೊ ಈ ವರ್ಷ ಏನೂ ಬೇಡ, ಫೈನಾನ್ಷಿಯಲ್ ಪ್ರಾಬ್ಲಮ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಸೊ ನಾನೇನು ಮಾಡಿದೆ, ಕಂಪ್ಲೀಟಾಗಿ ಇದನ್ನು ನಿಲ್ಲಿಸಿ 3 ತಿಂಗಳು ಸಂಪೂರ್ಣವಾಗಿ ಓದಲಿಕ್ಕೋಸ್ಕರನೇ ಮಾಡೋಣ, ಡೂ ಆರ್ ಡೈಯೇ ಮಾಡೋಣ ಅಂತ ಹೇಳಿ ಕೂತ್ಕೊಂಡು ಓದ್ದೆ. ಈ ವರ್ಷ ಆಯಿತು ಸರ್. ಹಂಗೆ UPSC ಏನು ಬಯಸುತ್ತೆ ಅಂತ ಕ್ಯಾಂಡಿಡೇಟಿಂದ ಸರ್, ಅಂದರೆ ಟಾಪ್ ಸ್ಟೂಡೆಂಟ್ಗಳೇ UPSC ಕ್ಲಿಯರ್ ಮಾಡ್ತಾರೆ ಅನ್ನುವಂಥದ್ದು ನಾನು ನಂಬಲ್ಲ ಸರ್. ಏನಕ್ಕೆ ಅಂದರೆ ಅವರೇಜ್ ಸ್ಟೂಡೆಂಟ್ಗಳೇ ಜಾಸ್ತಿ ನಮಗೆ ಹೆಚ್ಚಾಗಿ ಕಂಡು ಬಂದಿರೋಂಥದ್ದು. ಸೊ ಅವರೇಜ್ ಸ್ಟೂಡೆಂಟ್ಗಳಾಗಿರ್ಬೋದು ಅಥವಾ 10th 12th ಡಿಗ್ರಿಯಲ್ಲಿ ಬ್ಯಾಕ್ಲಾಗ್ ಇಟ್ಕೊಂಡಿರೋರು ಕೂಡ ಹಲವಾರು ಜನ ಫೇಲ್ ಆಗಿರುವಂಥ ಉದಾಹರಣೆ ಇದೆ. ಆ ಟಾಪ್ ಎಜುಕೇಷನನ್ನು ತಗೊಂಡಂಥವರೇ ಕ್ಲಿಯರ್ ಮಾಡಬೇಕು ಅನ್ನೋಂಥ ಯಾವುದೇ ನೆಸೆಸಿಟಿ ಇಲ್ಲ. ಸೊ ನಾವು ಬೆಳೆದು ಬಂದಿರೋಂಥ ರೀತಿ ನೋಡಿದ್ರೆ ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಕೊಂಡು ಬಂದಂಥವ್ರು. ಸೊ ನಮಗೂ ಕೂಡ ಅವಕಾಶಗಳಿದೆ. UPSC ಮೆರಿಟ್ ಬೇಸ್ಡ್ ಹೋಗುತ್ತೆ ಮತ್ತು ನಮ್ಮ ಪರಿಶ್ರಮಕ್ಕೆ ಬೆಲೆಯನ್ನು ಕೊಡುತ್ತೆ, ರದರ್ ದ್ಯಾನ್ ನಮ್ಮ ಬ್ಯಾಕ್ಗ್ರೌಂಡ್ ಏನು ಅನ್ನೋದಕ್ಕಿಂತ ಅಂತ ಹೇಳ್ತೀನಿ ಸರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ.